ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಪರಾರಿಯಾಗಿರೋ ಪ್ರಜ್ವಲ್ಗೆ ದೇವೇಗೌಡರು ವಾರ್ನಿಂಗ್ ಕೊಟ್ಟಿದ್ದಾರೆ. ಎಸ್ಕೇಪ್ ಆಗಿರೋ ಪ್ರಜ್ವಲ್ಗೆ ದೊಡ್ಡಗೌಡರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೊರದೇಶದಲ್ಲಿರೋ ಪೆನ್ ಡ್ರೈವ್ ಪ್ರಜ್ವಲ್ ವಿರುದ್ಧ ಹುಡುಗಿದ್ದಾರೆ ದೇವೇಗೌಡರು. ಬಹಳಷ್ಟು ಬಾರಿ ಹೇಳಿದ್ದಾರೆ, ಬೇಸರ ಆಗಿರೋದನ್ನ ಬೇಸರವನ್ನು ತೋಡ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಬರೆದಂತ ಲೆಟರ್ ಇತ್ತಲ್ಲ, ಪತ್ರ ಇತ್ತಲ್ಲ, ನಿಜಕ್ಕೂ ವಾರ್ನಿಂಗ್ ಕೊಟ್ಟ ರೀತಿಯಲ್ಲಿ ಹೊರದೇಶದಲ್ಲಿರೋ ಪೆನ್ ಡ್ರೈವ್ ಚಮತ್ಕಾರಿ ಪ್ರಜ್ವಲ್ಗೆ ಒಂದ್ ಕಡೆಯಿಂದ ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ, ನನ್ನ ಮಾತು ಮೀರಿದ್ರೆ ಒಂಟಿಯಾಗೋಗ್ತೀಯಾ, ಎಲ್ಲಿದ್ರೂ ಬೇಗ ಬಾ, ತಕ್ಷಣವೇ ಬಂದು ವಿಚಾರಣೆಗೆ ಹಾಜರಾಗು, ನನ್ನ ಈ ಒಂದು ಎಚ್ಚರಿಕೆಯನ್ನ ನೀನು ಪರಿಗಣಿಸಬೇಕು. ಇದನ್ನ ಮೀರಿದ್ರೆ ಕುಟುಂಬದ ಕೋಪ ಎದುರಿಸಬೇಕಾಗತ್ತೆ, ನೀನು ಒಬ್ಬಂಟಿಯಾಗಬೇಕಾಗತ್ತೆ, ಎಲ್ಲವನ್ನು ಕಾನೂನು ರೀತಿಯಲ್ಲಿ ಎದುರಿಸು ಅಂತ ದೇವೇಗೌಡರು ಒಂದು ಪತ್ರ ಮುಖೇನ ಹೇಳಿದ್ರು. ಅದನ್ನ ಟ್ವೀಟ್ ಮಾಡಿದ್ರು ಕೂಡ. ನಮ್ಮ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಜನರ ಮಾತುಗಳನ್ನ ನಿಲ್ಲಿಸೋದಕ್ಕೆ ಹಾಗೂ ಟೀಕೆಗಳನ್ನ ನಿಲ್ಲಿಸೋದಕ್ಕೆ ನೀನು ಬಾ 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 ಅಂತ ದೇವೇಗೌಡರು ಕರೆದಿದ್ದಾರೆ. ಆದರೆ ಬರ್ತಾನ ಪ್ರಜ್ವಲ್ಲು, ಇದು ಪ್ರಶ್ನೆ. ಇನ್ನು ಸಂಜಯ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ಗುಡ್ ಮಾರ್ನಿಂಗ್. ಚಿಕ್ಕಪ್ಪ ಹೇಳಿದ್ರು ಬರಲಿಲ್ಲ, ಅಪ್ಪ ಹೇಳಿದ್ರು ಬರಲಿಲ್ಲ, ನಾವೆಲ್ಲರೂ ಕೇಳ್ಕೊಂಡ್ವಿ ಬರಲಿಲ್ಲ. ನಿನ್ನೆ ದೇವೇಗೌಡರು ಇಡೀ ಲೆಟರ್ ಅನ್ನು ನೋಡಿದಾಗ ಬಹಳ ಬೇಸರದಲ್ಲಿದ್ರು, ಜೊತೆಗೆ ವಾರ್ನಿಂಗ್ ಕೊಟ್ಟ ರೀತಿಯಲ್ಲಿತ್ತು. ಇವತ್ತಿನವರೆಗೆ ಹೇಳ್ತಾ ಇದ್ರಷ್ಟೇ ಬಾಬಾ ಅಂತ, ಬಟ್ ನಿನ್ನೆ ಆ ಲೆಟರ್ ನೋಡಿದಾಗ ವಾರ್ನಿಂಗ್ ರೀತಿಯಲ್ಲೇ ಇತ್ತು. ಈಗಲಾದ್ರೂ ಬರ್ತಾರಾ ಪ್ರಜ್ವಲ್? ಹೌದು ವಾಸು, ಏನಂತಂದರೆ ದೇವೇಗೌಡರು ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೇ ಇದ್ರೂ ಈ ಕೂಡಲೇ ಬಂದು SIT ತನಿಖೆಯನ್ನು ಎದುರಿಸು ಅಂತಕ್ಕಂಥ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ದಿನ ಒಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ಪ್ರತಿದಿನ ಒಂದು ತಿರುವನ್ನು ಪಡೆದುಕೊಂಡು ಚರ್ಚೆಯಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಕರಣ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗಿ ಸಾಕಷ್ಟು ಮುಜುಗರವನ್ನು ತಂದೊಡ್ತದೆ. ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಸಹ ಈ ಒಂದು ಪ್ರಕರಣ ಕಂಟಕವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಈಗ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದಿಂದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ, ಅವರ ಅಳಿಯ ಮಂಜುನಾಥ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ದೇವೇಗೌಡರು ರಾಜಕೀಯ ವಿರೋಧಿಗಳು ಇದನ್ನೇ ಅಸ್ತ್ರ ಮಾಡ್ಕೊಂಡು ದೇವೇಗೌಡರ ಕುಟುಂಬದ ವಿರುದ್ಧ ಪ್ರಯೋಗಿಸ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಸಹ ಪ್ರಜ್ವಲ್ ಮೇಲೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ತಪ್ಪು ಮಾಡಿಲ್ಲ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಯಾಕೆ ತಲೆಮರೆಸ್ಕೊಬೇಕು? ಇಷ್ಟು ದಿನ ಆಗಿರ್ತಕ್ಕಂಥದ್ದು, ವಿದೇಶಕ್ಕೆ ಹೋಗಿದ್ದಾರೆ ಎನ್ನಲಾದ ಪ್ರಜ್ವಲ್ ರೇವಣ್ಣ ಯಾರ ಕೈಗೂ ಸಿಗ್ತಾ ಇಲ್ವಾ? ಕುಟುಂಬದವ್ರ ಸಂಪರ್ಕಕ್ಕಿದ್ದಾನೆ ಅಂತಕ್ಕಂಥ ಒಂದಷ್ಟು ಅಭಿಪ್ರಾಯಗಳು ಸಾರ್ವಜನಿಕವಾಗಿಯೂ ಸಹ ಮೂಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ದೇವೇಗೌಡರು ಖುದ್ದು ಒಂದು ಬಹಿರಂಗವಾಗಿ ಎಚ್ಚರಿಕೆ ಪತ್ರವನ್ನ ಬರೀತಾರೆ. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಬೇಕು, ಅದರಲ್ಲಿ ನನ್ನ ತಕರಾರಿಲ್ಲ ಅಂತಕ್ಕಂಥ ಮಾತನ್ನ ದೇವೇಗೌಡರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಎಲ್ಲೇ ಇದ್ರು ಈ ಕೂಡಲೇ ಬಂದು SIT ತನಿಖೆ ಎದುರಿಸಿಲ್ಲ ಅಂತಂದ್ರೆ ನೀನು ಕುಟುಂಬದಿಂದನೂ ದೂರ ಆಯ್ತೀಯಾ, ಕುಟುಂಬ ಸದಸ್ಯರು ಸಹ ನಿನ್ ಮೇಲೆ ಕೋಪಗೊಳ್ತಾ ಇದ್ದಾರೆ, ಕುಟುಂಬ ಸದಸ್ಯರಿಂದನೂ ನೀನು ದೂರ ಆಗ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಸಹ ದೇವೇಗೌಡರು ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ಅವರು ನಿಜಕ್ಕೂ ಸಹ ಈ ಒಂದು ಪತ್ರದ ಮಾಹಿತಿ ತಲುಪಿದೆಯಾ? ಏನಂದ್ರೆ ದೇವೇಗೌಡರು ಬರೆದಿರ್ತಕ್ಕಂಥ ಪತ್ರದ ಮಾಹಿತಿ ಪ್ರಜ್ವಲ್ಗೆ ತಲುಪಿದೆಯಾ? ಪ್ರಜ್ವಲ್ ರೇವಣ್ಣ ಬಂದು SIT ತನಿಖೆ ಎದುರಿಸ್ತಾರ ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ವಾಸು. ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.